ಕಲ್ಕತ್ತಾ ಕಾಳಿಗೆ ಯಾರ್ಯಾರು ಹೋಗಬೇಕು, ಮಕ್ಕಳಿಗೆ ಮಾತು ಬರಲಿಲ್ಲ ಅಂದರೆ ವಾಕ್ಸಿದ್ಧಿಗಾಗಿ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿ ಕೊಡುವಂತಹ ರಕ್ತದ ಪ್ರಸಾದವನ್ನು ತಗೊಂಡು ಬಂದು ಸ್ವೀಕರಿಸಬೇಕು ಅಂತ. ಬಹುಶಃ ಇದು ಎಲ್ರಿಗೂ ಇಷ್ಟ ಆಗ್ಲಿಕ್ಕಿಲ್ಲ ಅಲ್ವೇ ಗುರುಜಿ? ಬೇರೆ ಮತದವರು ಒಂದು ಮಾತನ್ನ ಹೇಳ್ತಾರೆ, ನಾನು ಕೇಳ್ಪಟ್ಟಿರೋ ಹಾಗೆ, ನೀವು ಎಂತೆಂಥ ಸ್ವರೂಪಿ ದೇವಿಗಳನ್ನ ಪೂಜಿಸ್ತೀರಾ, ಒಂಥರ ರೌದ್ರ ದೇವಿಗಳನ್ನೆಲ್ಲ ಪೂಜಿಸ್ತೀರಾ, ಅದನ್ನ ದೇವರು ಅಂತ ನೀವು ಹೇಗೆ ಒಪ್ಕೊಳ್ತೀರಾ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿದೆ. ಅಂಥವ್ರಿಗೆಲ್ಲ ನೀವೇನು ಹೇಳ್ತೀರಾ? ರೌದ್ರವಾಗಿರ್ತಕ್ಕಂಥವನಿಗೆ ಯದ್ಭಾವಂ ತದ್ಭವತಿ ಅಂತೀವಿ. ಈ ಯದ್ಭಾವಂ ತದ್ಭವತಿ ಅಂದರೆ ಒಬ್ಬೊಬ್ಬರಿಗೆ ಭಾವನೆಗಳು ತಾನು ತಪ್ಪು ತುಂಬ ಮಾಡಿದರೆ ಸೌಮ್ಯವಾಗಿರೋ ದೇವರು ಕೂಡ ಯಾಕೋ ಭಯ ಆಗ್ತಿದೆಯಪ್ಪ ಅಂತ ನಾಟಕ ಆಡ್ತಾರೆ. ಯಾಕೆಂದರೆ ಅವ್ರಿಗಲ್ಲಿ ಇರೋಕ್ಕೆ ಮನಸ್ಸು ಬರಲ್ಲ. ಮನಸ್ಸು ಶುದ್ಧಿ ಇದ್ದು ಭಾಳ ಸಂತುಷ್ಟಿಯಾಗಿರ್ತಕ್ಕಂಥವನು, ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರೋವನಿಗೆ ರೌದ್ರ ದೇವಿ ಕೂಡ ಸೌಮ್ಯವಾಗಿ ಕಾಣಿಸ್ತಾರೆ. ಅದಕ್ಕೆ ಹೇಳೋದು, ಯಾವ ಕಾರಣಕ್ಕೂ ನೀವು ಮಾಡಿರತಕ್ಕಂಥ ತಪ್ಪುಗಳನ್ನ ಎದ್ದು ತೋರಿಸ್ತಕ್ಕಂಥ ಅವಕಾಶವನ್ನು ಯಾವುದೇ ದೇವರುಗಳು ನೋಡಿದ್ರು ನಿಮಗೆ ಭಯವಾಗಿ ಕಾಣುತ್ತೆ. ಅದೇ ಅವರು ರೌದ್ರವಾಗಿ ಇದ್ದಾಗ ನಿಮ್ಗೆ ಏನಾಗಬೇಕು, 1, 2, 3 ಎಲ್ಲ ಬಂದ್ಬಿಡ್ಬೇಕು ಅಂಥ ಅವಕಾಶ ಆಗುತ್ತೆ. ಯಾಕೆಂದರೆ ದೇವಿ ಸ್ವರೂಪಗಳು ಇನ್ನೂ ನೀವು ನೋಡಿಲ್ಲ. ಅವಳಿಗಿರ್ತಕ್ಕಂಥ ಸಹಸ್ರ ಪದ್ಮದಳ ಅಂದರೆ ಸಹಸ್ರ ಪದ್ಮದಳ ಅಂತಕ್ಕಂಥದ್ದು ಏನು ಅಂದರೆ ದಳಗಳು ಮಾತ್ರ ಅಂದ್ಕೊಂಡ್ರಿ, ಆದರೆ ಹಂಗಲ್ಲ, ಅವಳ ಕೈಗಳೇ 1000 ಕೈಗಳು. ಪದ್ಮದಳ ಹಸ್ತೆ ಅಂತ, ಹಸ್ತೆ ಅನ್ನೋದು ಮೂರ್ತಿಯಾಗಿ ಮುಗಿಸ್ಲಿಲ್ಲ, ಪದ್ಮದಳ ಹಸ್ತೆ. ಆ ಹಸ್ತಗಳು ಪದ್ಮದಳದಂತೆ 10,000 ಕೈಗಳನ್ನ ಒಂದೇ ಕಲ್ಲಲ್ಲಿ ಕೆತ್ತಿ ಅಮ್ಮನವ್ರ ಮುಖ ಮಧ್ಯದಲ್ಲಿದ್ದರೆ ಏನು ಸ್ವರೂಪ! ಅಬ್ಬಬ್ಬಬ್ಬಬ್ಬ! ಇದನ್ನೆಲ್ಲ ನೋಡಿ ಆನಂದ ಪಟ್ಟರೆ ಆ ದೇವಿ ಮಹಾತ್ಮೆಯಲ್ಲಿ ಓದ್ತಾ ಒಬ್ಬೊಬ್ಬನಿಗೂ ಏನು ಆನಂದವಾಗುತ್ತೆ. ಅದೆಲ್ಲ ಕೆಲವ್ರಿಗೆ ಆಗಲ್ಲ ಬಿಡಿ. ನಿಮ್ಗಳಿಗೆ ಆ ಮನಸ್ಸು ಇಲ್ಲ, ಪೇಷನ್ಸು ಇಲ್ಲ. ಯಾಕೆಂದರೆ ಬಹಳ ಜನಕ್ಕೆ ಕಷ್ಟ ರೀ, ನಮ್ಮ ಮನೇಲಿ ಇಷ್ಟೊಂದು ಕಷ್ಟ ರೀ, ಇದನ್ನೇ ಅಳ್ಕೊಂಡು ಕೂತ್ಕೊಳ್ಳೋದೇ ಗೋಳಾಡೋದೇ ಸಾಕು, ಟೈಮ್ ಎಲ್ಲಿರುತ್ತೆ? ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವತ್ತು ನಗನಗುತ್ತಾ ಆಗಿದ್ದು ಹೋಗಿದ್ದು ಎಲ್ಲ ನೀನು ನೋಡ್ಕೊಳ್ಳೆ ಜಗನ್ಮಾತೆ, ಮಿಕ್ಕಿದ್ದು ನಾನು ನೋಡ್ಕೊಳ್ಳೋಕೆ ಅವಕಾಶವನ್ನು ನೀನು ನನ್ನ ನೋಡ್ಕೊತೀಯ ಅಂತ ನಂಬಿಕೆ ನನಗಿದೆ. ನಾನು ಮುಂದೆ ಹೋಗ್ತಾ ಇರ್ತೀನಿ. ಎಂಥ ಕಷ್ಟ ಬಂದರೂ ಸಹಿಸ್ಕೊಳ್ಳೋ ಶಕ್ತಿ ಮಾತ್ರ ನಾನು ಕೊಟ್ಬಿಡು, ಮಿಕ್ಕಿದ್ದು ನೀನು ನೋಡ್ಕೊ ಅಂತ ಹೇಳಿ ಅವಳು ಬಿಟ್ಬಿಡ್ಬೇಕು. ಆಗ ಅವಳು ಆನಂದದಿಂದ, ಸಂತೋಷ ಕಣೆಯ, ಇಷ್ಟೊಳ್ಳೆ ಭಾಳ ಚೆನ್ನಾಗಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದೆಯಲ್ಲ, ಅದಕ್ಕೆ ಅಪಾರವಾದ ಕೀರ್ತಿ ಯಶಸ್ಸನ್ನು ನಾನು ನಿನಗೆ ಕೊಡ್ತೀನಿ ಅಂತ ಜಗನ್ಮಾತೆ ಹೇಳ್ತಾಳೆ. ಪ್ರತಿಯೊಬ್ಬ ಮನುಷ್ಯನಿಗೆ ಕೈಗಳು ಅಂತ ಕರಿತೀವಿ. ಕಾಳಿಕಾ ಅಂತ ಕರೆದಾಗ ನಾವು ಮಕ್ಕಳನ್ನ ಇವತ್ತಿನ ದಿವಸ ಕರಿಬೇಕು. ಈಗ ಅಮ್ಮನವರು ಕಾಳಿಕಾ ಸ್ವರೂಪದಲ್ಲಿರ್ತಾಳೆ. ನಿರ್ವಾಣವನ್ನು ನೋಡಬೇಕು. ಅವಳು ನಿರ್ವಾಣವಾಗಿರ್ತಾಳೆ, ಬಟ್ಟೆ ಹಾಕೊಳ್ಳಲ್ಲ. ಆ ನಿರ್ವಾಣ ನೋಡೋಕ್ಕೆ ದೊಡ್ಡ ಹೆಂಗಸರು ನೋಡೋಕ್ಕಾಗತ್ತೆ? ಆಗಲ್ಲ. ಕೆಟ್ಟ ಭಾವನೆ ಅನ್ಕೊಂಡ್ಬಿಡ್ತೀರ. ಅದಕ್ಕೆ 6 ವಯಸ್ಸಿನವರಂತ ಚಿಕ್ಕವರು ಅಂದರೆ 6 ತಿಂಗಳು ಮಗು, ಪುಟಾಣಿ ಮಗು, ಬಾಲ್ಯ ಮಗು, ಫಸ್ಟ್ ಕ್ಲಾಸಾಗಿ ಉಡ್ದಾರ, ಕಾಲ ಗೆಜ್ಜೆ, ಪುಟ್ದಾಗೆಲ್ಲ ಬಿಟ್ಟಾಕೊಂಡು ಆ ಹುಡುಗಿ ಹೊತ್ತಿಗೆ ಕುಂಕುಮ ಇಟ್ಟು ಆ ಕೈ ತುಂಬ ಬಳೆಗಳನ್ನ ಹಾಕಿ ಆ ಅಮ್ಮನವ್ರನ್ನ ಅಲಂಕಾರ ಸ್ವರೂಪಕ್ಕೆ ಅವಳಿಗೆ ಆ ನೀಲಿ ವಸ್ತ್ರವನ್ನು ಹಾಕಿದೆ. ಆ ರೀತಿಯಾಗಿ ಅವಳು ನಿರ್ವಾಣ ಸ್ವರೂಪದಲ್ಲಿ ನೋಡಿದ್ರೆ ಕಾಳಿಕಾ ಸ್ವರೂಪ. ಇಂತಹ ಮಕ್ಕಳನ್ನ ತಾಯಿ ಸಮಾನವಾಗಿ ಜೊತೆ ಕರಿಬೇಕು, ತಾಯಿ ಸಮೇತರ ಕರಿಬೇಕು. ಅಂದರೆ ಏನಾಯಿತು, ಜಗನ್ಮಾತೆ ಬಾಲಿಕಾ ಅಂತ ತೊಗೊಂಬರ್ಬೇಕು. ಈ ಪುಟ್ಟ ಮಗು ನೀವು ಕರ್ಕೊಂಬರ್ತಾರಾ, ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂದ್ಕೊತಾರೆ ಅಲ್ವಾ? ಅದಕ್ಕೆ ಹೇಳಬೇಕು, ಚಿಕ್ಕದಾಗಿ ಆಗ್ತಾನೆ ಹುಟ್ಟಿರೋ 6 ತಿಂಗಳ ಮಗು ಅಥವಾ ಸ್ವಲ್ಪ ನಡೆದಾಡ್ತಕ್ಕಂಥ ಮಗು, ಆ ಮಗು ಬಿಟ್ಕೊಂಡು ಓಡಾಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಬಿಟ್ಕೊಂಡು ಓಡಾಡ್ತಾ ಇದೆ ಅಂಥೇಳಿ ಒಂದು ಗಂಟೆ, ಆ ಸೊಂಟಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಉಡ್ದಾರ, ಅದರಲ್ಲಿ ಕಾಲು ಗೆಜ್ಜೆ, ಕೈ ತುಂಬ ಒಂದು ಪುಟಾಣಿ ಬಳೆ ಅಲಂಕಾರ ಮಾಡಿರಬೇಕು. ಕೃಷ್ಣನಿಗೆ ಹೇಗೆ ಹುಡುಗರಿಗೆ ಅಲಂಕಾರ ಮಾಡ್ತೀವಿ, ಹುಡುಗಿ ಕಾಳಿಕಾ ಸ್ವರೂಪ. ಆ ದರ್ಶನದಲ್ಲಿ ನೀವು ನೋಡಿದಾಗ ಈ ಮಕ್ಕಳಿಗೆ ಕರೆದು ವಿಶೇಷವಾಗಿರ್ತಕ್ಕಂಥ ಕಾಳಿ ಸ್ವರೂಪದಲ್ಲಿರ್ತಕ್ಕಂಥವ್ರಿಗೆ ಸಿಹಿ ತಿನಿಸು, ಜೇನುತುಪ್ಪ, ಇದೇ ನೈವೇದ್ಯ. ಆ ಜೇನುತುಪ್ಪವನ್ನು ನೈವೇದ್ಯವನ್ನು ನೀವು ಮನೆಯಲ್ಲಿ ಮಾಡಿ ಜೇನುತುಪ್ಪದ ಪ್ರಸಾದವನ್ನು ಕೊಡಬೇಕು. ಅದಕ್ಕೆ ಆ ಕಾಳಿಕಾ ಸ್ವರೂಪದಲ್ಲಿರೋ ಕೃಷ್ಣನಿಗೆ ಅವಲಕ್ಕಿನೇ ನೈವೇದ್ಯ. ಜೇನುತುಪ್ಪ ಅವಲಕ್ಕಿ ಹಾಕಬೇಕು, ಫಸ್ಟ್ ಕ್ಲಾಸ್ ಬೆಲ್ಲ ಹಾಕಬೇಕು, ಕೊಬ್ಬರಿಯನ್ನು ಹಾಕಿ ಲಕ್ಷಣವಾಗಿ ಜೇನುತುಪ್ಪ ಸುರಿದು ಹೇಗೆ ಕೊಡಿ. ಈ ಕಾಳಿಕಾನ ನಾವು ಒಂದು ಹೆಸರಾಗಿರ್ತಕ್ಕಂಥ ನಾಮಕರಣ, ಇವಳನ್ನ ಸ್ಕಂದಮಾತಾ. ಏನು ಹೇಳಿ? ಸ್ಕಂದಮಾತಾ. ಸ್ಕಂದಮಾತಾ ಅಂದರೆ ಯಾರೋ? ಅಮ್ಮನವರು. ತೊಡೆ ಮೇಲೆ ಈ ಸ್ಕಂದಮಾತ ಸುಬ್ರಹ್ಮಣ್ಯನ ಜೊತೆಗೆ ಪಾರ್ವತಿ. ಅದಕ್ಕೆ ಹೇಳೋದು, ಪುಟ್ಟ ಮಗುನ ಜೊತೆಗೆ ತಾಯಿ ಆದವಳನ್ನ ಬಂದರೆ ಆ ಮಗುನ ಸ್ಕಂದ ಮಾತಾ. ಸ್ಕಂದ ಅಂದರೆ ಪುಟ್ಟ ಮಗು, ಮಾತಾ ಅಂದರೆ ತಾಯಿ ಮಗು ಇಬ್ಬರೂ ಬರ್ತಕ್ಕಂಥ ಅರ್ಶಿನ ಕುಂಕುಮ ಕರಿಬೇಕು ನೀವಿತ್ತು. ಎಲ್ಲರೂ ಬೆಂಗಳೂರಲ್ಲಿರೋದು ಸುತ್ತಮುತ್ತಲಿರ್ತಕ್ಕಂಥವ್ರು ದಯವಿಟ್ಟು ಇದನ್ನು ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಆಂಧ್ರಹಳ್ಳಿ ಅಂತಿದೆ, ಎಲ್ಲೆಡೆ ಆಂಧ್ರಹಳ್ಳಿ. ಇದು ಪೀಣ್ಯ 2nd ಸ್ಟೇಜಿಂದ ಆದರೂ ಬರ್ಬೋದು, ಮಾಗಡಿ ರಸ್ತೆಯಿಂದ ಆದರೂ ಆರೋಹಳ್ಳಿ ಅಂತ ಹೋಗ್ಬೋದು.
ಮಾಗಡಿ ರಸ್ ಹತ್ರ ಸುಂಕದ ಕಟ್ಟೆ ಇದೆ. ಸುಂಕದ ಕಟ್ಟೆಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಆರೋಹಳ್ಳಿ. ಆ ಆರೋಹಳ್ಳಿ ಹತ್ರದಿಂದ ಒಳಭಾಗದಲ್ಲಿ ಹೋದರೆ ಪೀಣ್ಯ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಆಂಧ್ರಹಳ್ಳಿ, ಆ ಆಂಧ್ರಹಳ್ಳಿಯಲ್ಲಿ ಸೌಮ್ಯಕಾಳಿ ದೇವಸ್ಥಾನ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇದನ್ನು ವಿಶೇಷವಾಗಿ ಒಂದು ಸುಮಾರು 10 ಎಕರೆ ಜಾಗದಲ್ಲಿ ನಮ್ಮ ಮುತ್ತಾತನವರಾಗಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ನಾ ಭೂತೋನ ಭವಿಷ್ಯತಿ ಅಂತ ಇದನ್ನು ಕಂಚಿ ಕಾಮಕೋಟಿ ಜಗದ್ಗುರುಗಳೇ ವಿಶೇಷವಾಗಿ ಆಶೀರ್ವಾದ ಮಾಡಿ ಜಗನ್ಮಾತ ಕೃಪಾ ಕಟಾಕ್ಷದಲ್ಲಿ ಲಂ ವಂ ಶ್ರೀಂ ಕ್ಲೀಂ ಐಂ ಓಂ ಸೌಂ ಅಂತ ಈ ವಿಶೇಷವಾಗಿ ಮೂಲಮಂತ್ರ ಅಂದ್ರೇನು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರದಲ್ಲಿ ಅಮ್ಮನವ್ರು ಕೂತಿದ್ದಾಳೆ. ಅದಕ್ಕೇ ದೇವಸ್ಥಾನ ಪ್ರಾರಂಭ ಒಳಗಡೆ ಗರ್ಭಗುಡಿ ಹೋಗ್ತಾ ಇರಬೇಕಾದ್ರೇ ಒಂದು ಕಾಲು ಮೇಲ್ಗಡೆ ತಲೆ ನೋಡ್ಬೇಕು ನೀವು, ಲಂ ಓಂ, ಅದಕ್ಕಾಗ ಅಲ್ಲಿ ಮೂಲಾಧಾರಕ್ಕೆ ಕಾಲಿಟ್ಟಿದ್ದೀವಿ. ಸ್ವಾಧಿಷ್ಠಾನ 2ನೇ ಪಾದ, 2ನೇ ನಕ್ಷತ್ರವನ್ನು ನೋಡಬೇಕು. ಆ 2ನೇ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. 2ನೇ ನಕ್ಷತ್ರದಲ್ಲಿ ಸ್ವರೂಪದಲ್ಲಿರ್ತಕ್ಕಂಥ ಆ ಲಂ ಅಂತಕ್ಕಂಥ ಪ್ರತಿಮಾತ್ಮ. ಅದಕ್ಕೆ ಲಂ ಪೃಥ್ವಿಯಾತ್ಮೇ ನಮಃ ಅಂತ ಹೇಳಿ ಮೂಲಮಂತ್ರಗಳನ್ನು ಹೇಗೆ ಹೇಳ್ತೀವಿ ಲಲಿತಾ ಸಹಸ್ರನಾಮದಲ್ಲಿ, ಹಾಗೆ ಒಂದೊಂದಾಗಿ ಬೀಜಾಕ್ಷ ಸಮೇತವಾಗಿ ಪ್ರತಿಷ್ಠಾಪನೆ ಮಾಡಿರೋ ಸೌಮ್ಯ ಕಾಳಿ. ಕಾಳಿ ಸೌಮ್ಯವಾಗಿ ಕೂತಿದೆ ಅಂದರೆ ತ್ರಿಕುಟಾಕಾರ, 3 ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅದಕ್ಕೆ ಕಮಂಡಲವನ್ನು ಹೇಳ್ಕೊಂಡಿದ್ದಾಳೆ. ಬಹಳ ವಿಶೇಷವಾಗಿ ಬ್ರಹ್ಮಸ್ವರೂಪಿನಲ್ಲಿದ್ದಾಳೆ. ಕಾಳಿಕಾ ಸ್ವರೂಪದಲ್ಲಿ ಮಹಾಕಾಳಿಯಾಗಿರ್ತಕ್ಕಂಥವಳು ಪಾಶಾಂಕುಶದಲ್ಲಿದ್ದಾಳೆ. ಲಕ್ಷ್ಮೀ ಸ್ವರೂಪದಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ಅಮೃತ ಕಲಶವನ್ನು ಇಟ್ಕೊಂಡಾಳೆ. ಅದಕ್ಕೆ ಇಂಥ ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆ ಕೃಪಾ ಕಟಾಕ್ಷ ನೀವು ಸೌಮ್ಯವಾಗಿ ನೋಡ್ತಕ್ಕಂಥ ಕಾಳಿ ಜೊತೆಗೆ ಸಪ್ತಋಷಿ ದರ್ಶನ. ಯಾರು ಇದುವರೆ ತನಕ ಸಪ್ತಋಷಿಗಳ ಸಮೇತವಾಗಿ ಸೌಮ್ಯವಾಗಿರ್ತಕ್ಕಂಥ ಕಾಳಿಯನ್ನು ಮಾಡಿ ಈ ಒಂದು ಪ್ರಕೃತಿ ಮುಖಾಂತರವಾಗಿ ಈ ಅಮ್ಮನವ್ರನ್ನ ಯಾರು ದರ್ಶನ ಮಾಡ್ತಾರೋ ಆ ಅಮ್ಮನವ್ರ ದರ್ಶನಕ್ಕೆ ಕಾಶಿ ಕ್ಷೇತ್ರಕ್ಕೂ ಫಲ ಉಂಟು ಅನ್ನೋ ವಿಶೇಷಕ್ಕೆ ಏನು ಮಾಡಿದ್ದಾರೆ ಕಂಚಿ ಕಾಮಕೋಟೆ ಜಗದ್ಗುರುಗಳು ಆ ಕಡೆ ಹೇಳಿದ್ದಾರೆ. ಮಹಾಕಾಳ, ಮಹಾನಂದಿ, ಪರಮೇಶ್ವರ 3 ಜನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಎಲ್ಲಿ ಪರಮೇಶ್ವರ ಇರ್ತಾನೋ ನಂದಿನೂ ಅಲ್ಲೇ ಇರ್ತಾನೆ, ಮಹಾಕಾಳೇಶ್ವರನೂ ಅಲ್ಲೇ ಇರ್ತಾನೆ. ಕಾಳಿ ಜೊತೆಗೆ ಮಹಾಕಾಳೇಶ್ವರನು ಇರ್ತಾನೆ. ಈ ಕಡೆ ಭಾಗದಲ್ಲಿ ಮಹಾಗಣಪತಿ, ಆ ಕಡೆ ಭಾಗದಲ್ಲಿ ಸುಬ್ರಹ್ಮಣ್ಯ, ಈ ಕಡೆ ಸಾಕ್ಷಾತ್ ಶಾರದಾದೇವಿ, ಎದುರುಗಡೆ ಇರ್ತಕ್ಕಂಥ ಸಪ್ತಋಷಿಗಳು. ಸಪ್ತಋಷಿಗಳ ಸಮೇತವಾಗಿ ಯಾರು ದೇವಿಯ ದರ್ಶನವನ್ನು ಮಾಡ್ತಾರೆ ಅಂತ ಒಂದು ಸಂಕಲ್ಪ ಏನಿದೆ, ಇದನ್ನು ಶ್ರೀಚಕ್ರಕ್ಕೆ ಒಂದು ಸಲ ಪೂಜೆ ಮಾಡಿದ ಹಾಗೆ ಅಂತ. ಇಂಥ ಒಂದು ಸೌಮ್ಯಕಾಳಿ ದರ್ಶನವನ್ನು ತಾವೆಲ್ಲರೂ ಭಾನುವಾರ ದಿವಸ ಕಾಳಿಕಾ ಅಂತ, ಅದಕ್ಕೆ ಕಾಳಿ ದೇವಸ್ಥಾನ ಅಂದರೆ ಸುಮ್ಮನೆ ಭಯಂಕರ ಕಾಳಿ ಅಂತಿದೆ. ಈ ಭಯಂಕರ ಕಾಳಿ ದರ್ಶನಕ್ಕಿಂತ ಸೌಮ್ಯ ಕಾಳಿ ಜ್ಞಾಪಕ ಇದೆ ಅಲ್ವಾ? ಸುಂಗದ ಕಟ್ಟೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗೋದು ಹಾರೋಹಳ್ಳಿ ಅಂತಿರೋದು. ಹಾರೋಹಳ್ಳಿ ಹತ್ರ ಯಾರನ್ನು ಕೇಳಿದ್ರು ಅಂದ್ರಹಳ್ಳಿ ಅಂತ ಹೇಳ್ತಾರೆ. ಸೌಮ್ಯಕಾಳಿ ದೇವಸ್ಥಾನ ಅಂದರೆ ಯಾರಾದರೂ ಹೇಳ್ತಾರೆ. ಇದು ಭಾನುವಾರದ ದಿವಸನೇ ಮಾಡಿ ಬಹಳ ವಿಶೇಷವಾಗಿ ಆ ದರ್ಶನವನ್ನು ಪಡೆದು ಸಪ್ತಋಷಿಗಳ ಅನುಗ್ರಹವನ್ನು ಪಡೆದು ಅವರವರ ಧರ್ಮಪತ್ನಿ ಸಮೇತವಾಗಿರ್ತಕ್ಕಂಥ ಸಪ್ತಋಷಿಗಳ ಧರ್ಮಪತ್ನಿ ಸಮೇತವಾಗಿ ಆಶೀರ್ವಾದ ಪಡೆದು ಮೇಲ್ಗಡೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ವಿಶುದ್ಧಿ, ಆಜ್ಞ, ಸಹಸ್ರ ಷಟ್ಚಕ್ರ ಉಪಾಸನೆ ಕೂಡ ಮಾಡಿಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ದೇವಿ ಹತ್ರಕ್ಕೆ ಸಹಸ್ರಾರಕ್ಕೆ ಸೇರಿಬಿಡ್ತೀರಾ. ಇದನ್ನ ಕಾನ್ಸೆಪ್ಟ್ ಹೇಗೆ ಅಂದರೆ, ಯಾರು ದೇವಿ ಮಹಾತ್ಮೆಯನ್ನು ಓದ್ತಾರೆ, ಯಾರು ಲಲಿತಾ ಸಹಸ್ರನಾಮ ಓದ್ತಾರೆ, ಯಾರು ಸೌಂದರ್ಯ ಲಹರಿ ಓದ್ತಾರೆ, ಯಾರು ದುರ್ಗಾ ಸಪ್ತಶತಿ ಓದ್ತಾರೆ, ಅಲ್ಲಿ ಮೂಲ ಮಂತ್ರದಲ್ಲಿ ಅರ್ಥ ಏನು ಹೇಳುತ್ತೆ, ಆ ಮೂಲ ಬೀಜಾಕ್ಷರ ಮಂತ್ರಗಳಲ್ಲಿರುತ್ತೆ, ಅವರುಗಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಹೆಂಗಸರು ಜಾಸ್ತಿ ಜನ ಈ ಕ್ಷೇತ್ರಕ್ಕೆ ದರ್ಶನವನ್ನು ನೀಡಿದಾಗ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಸೌಮ್ಯ ದೇವಸ್ಥಾನ, ನಿಶಬ್ದ ವಾತಾವರಣ, ಒಳ್ಳೆ ಪ್ರಕೃತಿ ವಾತಾವರಣ ಮಧ್ಯದಲ್ಲಿ ಸೌಮ್ಯ ಕಾಳಿ ದರ್ಶನ ಮಾಡ್ತಾ ಇರಿ. ಈಗ ಬಂದೆ.